ಎಂತದಂತ ಕತೆ? ಸುಮಾರು ವರ್ಷಗಳ ಹಿಂದೆ ಈಶ್ವರನ ಗಣಗಳು ನೆಲೆಸಿದ ಜಾಗ ಇದು. ಗಣಗಳಂದ್ರೆ? ನಾವು ನಂಬುವ ದೈವ. ಪ್ರಕೃತಿಯಲ್ಲಿ ವಿಲೀನವಾದ ಶಕ್ತಿ. ಯಾವಾಗೆಲ್ಲ ಮನುಷ್ಯ ಅಧರ್ಮದ ಕಡೆ ಸಾಕ್ತಾನ, ಮಾಯಾಲೋಕದಿಂದ ಈಶ್ವರ ದೇವರು ಧರ್ಮ ಕಾಪಾಡಲಿಕ್ಕೆ ಗಣಗಳನ್ನು ಕಳಿಸ್ತಾರಂತೆ. ನಮಸ್ಕಾರ ಕರುನಾಡು ಡೇ 2ಗೆ ಸ್ವಾಗತ. ಇವತ್ತಿಲ್ಲಿ ಮೇಯ್ನ್ ಜಾತ್ರೆ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಫ್ಲವರ್ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪ್ರಸಾದ ಎಲ್ಲ ರೆಡಿಯಾಗಿದೆ. ನಮ್ಮ ಕಾರ್ತಿಕ್ ಬ್ರೋನೇ ಚೆಫ್ ಇಲ್ಲಿ ಪ್ರಸಾದಕ್ಕೆ. ಮೆರವಣಿಗೆ ದೇವರೆಲ್ಲ ರೆಡಿಯಾಗಿದೆ. ಪೂಜೆ ಆದಮೇಲೆ ಓಪನ್ ಮಾಡ್ತಾರೆ. ಈಗ ಒಳಗೆ ಹೋಗೋಣ. ಹೋಗಿ ದೇವಿ ದರ್ಶನ ಮಾಡಿ ಮಹಾಮಂಗಳಾರತಿ ಸ್ಟಾರ್ಟ್ ಆಗುತ್ತೆ. ಆದಮೇಲೆ ಮೆರವಣಿಗೆ ಹೊರಡುತ್ತೆ ದೇವರು. ಬನ್ನಿ ನೋಡೋಣ. ದೇವಸ್ಥಾನ ಎಲ್ಲಿ ಬರುತ್ತೆ ಅಂದರೆ ಕೆಂಗೇರಿ ಚೆಕ್ ಪೋಸ್ಟ್, ಮೈಸೂರು ರೋಡ್. ಮೈಸೂರು ಕಡೆ ಹೋಗುವಂಥ ಎಕ್ಸಿಟ್ ಟೋಲ್ ಅಲ್ಲೇ ಫ್ರಂಟಲ್ಲೇ ಇದೆ ಟೆಂಪಲ್. ಈಗ ಮಹಾಮಂಗಳಾರತಿ ಸ್ಟಾರ್ಟ್ ಆಗಿದೆ. ಇಲ್ಲೇ ಹುಟ್ಟಿರುವಂಥ ಹುತ್ತ ಇದು, ಇನ್ನು ಬೆಳೀತಾನೆ ಇದೆ. ಇವಳೆ ನೋಡು ನಮ್ಮ ತಾಯಿ, ಯಾವ್ರೆ ಕೊಟ್ಟ ಶಕ್ತಿಯು, ಊರಿಗೆಲ್ಲ ಕಾವಲಾಗಿ ನಮ್ಮನೆಲ್ಲ ಹೊರೆವಳು, ಅನ್ನ ನೀಡಿ ಸಲಹ ತಾಯಿ, ಕೈಯ ಹಿಡಿದು ನಡೆಸೋ ದೇವಿ. ಇಲ್ಲಿನ ಭಕ್ತರಿಂದ ಬೆಲ್ಲದಾರತಿ. ಈಗ ಮೆರವಣಿಗೆ ದೇವರು ಪ್ರತಿಯೊಂದು ಭಕ್ತರ ಪೆಂಡಲ್ ಹತ್ರ ಹೋಗಿ ಅಲ್ಲೇ ದೇವ್ರ ಪೂಜೆ ಆರತಿ ಎಲ್ಲ ಮಾಡಿ ಕುರಿಗಳಿಗೆ ತೀರ್ಥ ಹಾಕಿಸಿ ಅಲ್ಲೇ ದೇವ್ರ ಮುಂದೆನೇ ಕಟ್ ಮಾಡ್ತಾರೆ. ಆಗ ದೇವರಿಗೆ ಸಲ್ಲಿಸ್ತಾರೆ. ಈಗ ಇಲ್ಲಿನ ಮನೆಯವರಿಂದನೇ ಪೂಜೆ ಸ್ಟಾರ್ಟ್ ಆಗುತ್ತೆ. ಬಲಗಾಲಿರಿಸಿ ಬರ್ರೆ ಯವ್ವ ವರಗಳ ಸುರಿಸುತ್ತ ಮನೆಯೊಳಗೆ, ಏನು ಅರಿಯದ ಮಕ್ಕಳು ನಾವು ನೆಲೆಸಿರಿ ನಮ್ಮ ಜೊತೆಯೊಳಗೆ. ಒಕ್ಕಲಾಗಿರೋರು ಈ ಥರ ದೇವರಿಗೆ ಸಲ್ಲಿಸೋದು. ಒಕ್ಕಲು ಅಂದರೆ ಅಮ್ಮನಿಗೆ ಯಾರು ನಡ್ಕೊಂಡಿರ್ತಾರೆ, ಅಂದರೆ ಅಮ್ಮನ ಹತ್ರ ನಂಬಿಕೆಯಿಂದ ಇದ್ದು ಅವ್ರಿಗೆ ಇರೋ ಕಷ್ಟ ಪರಿಹಾರ ಮಾಡ್ಕೊಂಡಿರ್ತಾರೆ. ಎಲ್ಲ ಆದಮೇಲೆ ಅವ್ರ ಕೈಲಾದ ಸೇವೆ, ತಂಬಿಟ್ಟಿನ ಆರತಿ, ಕೋಳಿ ಆಗಿರ್ಬೋದು, ಕುರಿ ಆಗಿರ್ಬೋದು, ಅದನ್ನು ಅಮ್ಮನಿಗೆ ಸಲ್ಲಿಸೋದು. ಅವ್ರ ಮನೆ ಜನ್ರೇಷನಿಂದ ಬಂದಿರೋ ಸಂಪ್ರದಾಯ ಹೇಗೆ ಹೋಗುತ್ತೋ ಹಾಗೆ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಮಾಡ್ತಾನೆ ಇದ್ದಾರೆ. ವರ್ಷಕ್ಕೆ ಒಂದ್ಸಲಿ ಬಂದು ಸೇವೆ ಮಾಡೋದಿದು. ಬಂದೋ ಹೂವ ದೀಪ ಬಂದೋ ದೇವಿಗೆ, ಮುತ್ತೈದೆ ನಾರಿರ ತಲೆ ಮ್ಯಾಲೆ ಹಿಟ್ಟ ದೀಪ ಬಂದೋ, ಲಕ್ಷ್ಮೀ ಕಲಶ ಬಂದೋ, ಲಕ್ಷ್ಮೀ ಕಲಶ ಬಂದೋ, ಹಿಟ್ಟ ದೀಪ ಬಂದೋ. ನೋಡಿ ನಮ್ಮ ರವಿ ಮಾಮ ನಮ್ಮ ಜಾತ್ರೆನ ತೋರಿಸ್ತಾವ.
JK ಗ್ರ್ಯಾಂಡ್ಸ್ ಅರೇನಾ ಅವರು ಜಾತ್ರೆ ಇರೋದ್ರಿಂದ ಪೂಜೆ ಇಟ್ಕೊಂಡಿದ್ರು. ಅಲ್ಲಿಗೆ ಅಮ್ಮನ ಕರ್ಕೊಂಡು ಹೋಗಿದ್ದೀವಿ. ಪೂಜೆ ಎಲ್ಲ ಆದಮೇಲೆ ಅಲ್ಲಿನ ಸಿಬ್ಬಂದಿಗಳಿಗೆ ಮೊರೆ ಹಾಕ್ಸಿದ್ವಿ. ಮೊರೆ ಅಂತ ಅಂದರೆ ಏನಂದರೆ ಭಕ್ತರು ಕೂರಿಸಿ ಅವ್ರ ತಲೆ ಮೇಲೆ ಅಮ್ಮನ ಕರ್ಕೊಂಡು ಹೋಗೋದು. ಸೊ ಅದರಿಂದ ಏನು ಅರ್ಥ ಅಂದರೆ ನೆಗೆಟಿವ್ ಎನರ್ಜಿ ಮತ್ತು ನೆಗೆಟಿವ್ ಥಾಟ್ಸ್ ಏನೆಲ್ಲ ಇರುತ್ತೆ ಅವರಲ್ಲಿ ಅದೆಲ್ಲ ಹೋಗುತ್ತೆ ಅಂತ ನಂಬಿಕೆ, ಇಲ್ಲಿನ ಪದ್ಧತಿ ಅದು. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಒಕ್ಕಲು ಮಾಡಿರೋ ಭಕ್ತರಿಂದ ಆರತಿ ತಂದು ಒಳಗೆ ಪೂಜೆ ಸಲ್ಲಿಸ್ತಿರೋದು. ಇಲ್ಲಿನ ಭಕ್ತರು ಯಾರೆಲ್ಲ ಹರಕೆ ಮಾಡ್ಕೊಂಡಿರ್ತಾರೆ ಬಾಯಿ ಬೀಗ ಚುಚ್ಚಿಸ್ತೀನಿ ಅಂತ, ಅದನ್ನು ಈಗ ಸಲ್ಲಿಸ್ತಾ ಇದ್ದಾರೆ. ಇದು ಬರೀ ಜಾತ್ರೆಯಲ್ಲಿ ಮಾತ್ರ ಸಲ್ಲಿಸೋದು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಾಳೆಹಣ್ಣಿಗೆ ಚುಚ್ಚಿಸ್ತಾರೆ ಬಾಯಿ ಬೀಗನ. ದೇವಸ್ಥಾನ ಕಡೆಯಿಂದ ಪ್ರಸಾದ ಕೊಡ್ತಾ ಇದ್ದಾರೆ. ಓಕೆ, ಫೈನಲಿ ದೊಡ್ಡ ಜಾತ್ರೆ ಮುಗಿತಾ ಬಂದಿದೆ. ಹೇಗಿತ್ತು ಈ 2 ದಿನದ ಜಾತ್ರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ, ಮುಂದಿನ ತಿಂಗಳು ಜುಲೈ 4-5 ತಿಂಗಳ ಜಾತ್ರೆ ಅಂದರೆ ಚಿಕ್ಕ ಜಾತ್ರೆ ನಡೆಯುತ್ತೆ. ಎಲ್ಲ ಸೇಮ್ ಇದೇ ರೀತಿ. ಸೊ ಬನ್ನಿ, ಅಮ್ಮನವರ ದರ್ಶನ ಪಡೆದು ಜಾತ್ರೆ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್.